ನಮಸ್ಕಾರ. ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ಅಭಿಯಾನ ಸ್ಟಾರ್ಟ್ ಮಾಡಿದೆ. ಅದರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ, ಅದನ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ 316 ಸ್ಥಳೀಯ ಸಂಸ್ಥೆಗಳಿದೆ. ಇದರಲ್ಲಿ ಮಹಾನಗರ ಪಾಲಿಕೆಗಳ 11 ಇದಾವೆ, ನಗರಸಭೆಗಳ 60, ಪುರಸಭೆ 125, ಪಟ್ಟಣ ಪಂಚಾಯತ್ಗಳು 116 ಮತ್ತು ಅಧಿಸೂಚನೆ ಪ್ರದೇಶಗಳು 4 ಇದಾವೆ. ಟೋಟಲ್ ಆಗಿ 316 ಆಗುತ್ತೆ. ಇವೆಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು 58,02,657 ಆಸ್ತಿಗಳಿವೆ. ಇದರಲ್ಲಿ ಖಾತಾ ಆಗಿರುವ ಆಸ್ತಿಗಳು ಎಷ್ಟಂದ್ರೆ 20,59,618. ಇನ್ನು 37,43,039 ಆಸ್ತಿಗಳಿಗೆ ಈ ಖಾತಾ ಮಾಡಬೇಕಾಗತ್ತೆ. ಅದರಿಂದ ಈ ಅಭಿಯಾನ ಮಾಡಿದ್ದಾರೆ. ಇಷ್ಟು ಆಸ್ತಿಗಳಲ್ಲಿ ಎಷ್ಟೊಂದು ಅನಧಿಕೃತ ಬಡಾವಣೆಗಳಿದಾವೆ. ಅನಧಿಕೃತ ಅಂದ್ರೆ ರೆವೆನ್ಯೂ ಸೈಟ್ಗಳು. ಈ ರೆವೆನ್ಯೂ ಸೈಟ್ಸ್ ಇಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕೆಂದು ಕೆಲವೊಂದು ರೂಲ್ಸ್ ಗಳಿಗೆ ತಿದ್ದುಪಡಿ ಅಂದ್ರೆ ಚೇಂಜಸ್ ಮಾಡಿದ್ದಾರೆ. ಯಾವತ್ತು 10/9/2024 ಚೇಂಜಸ್ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅದರ ಜೊತೆಗೆ ಆಸ್ತಿ ತೆರಿಗೆ ನಿಯಮಗಳು, ಟ್ಯಾಕ್ಸ್ ಕಲೆಕ್ಟ್ ಮಾಡೋ ರೂಲ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ. ಅದು ಫೈನಲ್ ನೋಟಿಫಿಕೇಶನ್ ಬಂದಿತ್ತು 11/2/2025. ಓವರ್ ಆಲ್ ಆಗಿ ಅಧಿಕೃತ ಮತ್ತು ಅನಧಿಕೃತ ಆಸ್ತಿಗಳಿಗೆ ಆನ್ಲೈನ್ ಅಲ್ಲಿ ಈ ಖಾತಾ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ ಅಂದ್ರೆ ಅವ್ರು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ, ನಮ್ಗಿನ್ನ ಆನ್ಲೈನ್ ಅಪ್ಡೇಟ್ ಮಾಡಕ್ ಆಪ್ಷನ್ ಕೊಟ್ಟಿಲ್ಲ. ನಾವಿಲ್ಲಿ ಲೋಕಲ್ ಆಫೀಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಟ್ ಈ ಕಂಡೀಷನ್ಸ್ ಯಾರಿಗಂದ್ರೆ 10/9/2024 ಮುಂಚೆ ಯಾರ್ಯಾರು ರಿಜಿಸ್ಟರ್ ಆಗಿದಾವೆ ಡಾಕ್ಯುಮೆಂಟ್ಸ್ ಆಸ್ತಿಗಳು, ಅವ್ರಿಗೆ ಮಾತ್ರ ಈ ಖಾತಾ ಕೊಡ್ಬೇಕೆಂದು ಸರ್ಕಾರ ನಿರ್ಧರಿಸಿದೆ. ಮುಖ್ಯವಾಗಿ ಏನೇನ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ರೂಲ್ಸ್ ಅಲ್ಲಿ ಯಾವ್ದಾದ್ರು ಇಲ್ಲಿಗಲ್ ಲೇಔಟ್ಸ್ ಇದಾವಲ್ಲ, ಅನಧಿಕೃತ ಲೇಔಟ್ಗಳು, ಅದಕ್ಕೆ ಸೆಪರೇಟ್ ಆಗಿ ಒಂದು ಬಿ ರಿಜಿಸ್ಟರ್ ಅಂತ ಮಾಡಿ ಅಲ್ಲಿ ಈ ಖಾತಾ ಕೊಡ್ತಾರೆ. ಮತ್ತು ಕಾಯ್ದೆ ತಿದ್ದುಪಡಿಯ ನಂತರ ಅಂದ್ರೆ ರೂಲ್ಸ್ ಚೇಂಜ್ ಆಯ್ತಲ್ಲ ಯಾವತ್ತು 2024 ಸೆಪ್ಟೆಂಬರ್ ಅಲ್ಲಿ, ಅದಕ್ಕಿಂತ ಮುಂಚೆ ಆಗಿರುವ ಲೇಔಟ್ಗಳಿಗೆ ಮಾತ್ರ ಕೊಡುವುದು. ಅದಾದ್ಮೇಲೆ ಯಾವ್ದಾದ್ರು ಲೇಔಟ್ಗೆ ಈ ಖಾತಾ ಕೊಟ್ರೆ ಅಂತ ಅಧಿಕಾರಿಗಳ ಮೇಲೆ ಆಕ್ಷನ್ಸ್ ತಗೋತಾರೆ. ಮತ್ತು ಅಧಿಕೃತ ಲೇಔಟ್ಗಳು, ಅಪ್ರೂವ್ಡ್ ಲೇಔಟ್ಗಳಿಗೆ ಎ ರಿಜಿಸ್ಟರ್ ಮತ್ತೆ ಅನಧಿಕೃತ ಆಸ್ತಿಗಳಿಗೆ ಬಿ ರಿಜಿಸ್ಟರ್ ನಲ್ಲಿ ನಿರ್ವಹಿಸಲಾಗುವುದು. ಯಾವ್ದೆಲ್ಲ ಅನಧಿಕೃತ ಆಸ್ತಿಗಳಿದಾವಲ್ಲ 10/9/2024 ಮುಂಚೆ ರಿಜಿಸ್ಟರ್ ಆಗಿರೋದಕ್ಕೆ ಫಾರ್ಮ್ 2A ಮತ್ತು 3A ಕೊಡುತ್ತಾರೆ. ಈ ಫಾರ್ಮ್ ಎ ಮತ್ತು 3A ಇಂದ ನಾವು ಟ್ಯಾಕ್ಸ್ ಕಟ್ಬೋದು. ಬಟ್ ಫಸ್ಟ್ ಟೈಮ್ ಖಾತಾ ಮಾಡಿಸ್ತಿರೋದ್ರಿಂದ ಡಬಲ್ ಕಟ್ಬೇಕಾಗುತ್ತೆ ಅಮೌಂಟ್. ಇವಾಗ ವರ್ಷಕ್ಕೆ 2,000 ಟ್ಯಾಕ್ಸ್ ಇದ್ರೆ ಅದು 4,000 ಕಟ್ಬೇಕಾಗುತ್ತೆ. ಈ ನಿಯಮಗಳ ತಿದ್ದುಪಡಿಯಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಏನಂದ್ರೆ ಟ್ಯಾಕ್ಸ್ ಮತ್ತು ಸೆಸ್ ಕಲೆಕ್ಟ್ ಮಾಡುವ ಅಧಿಕಾರ, ದಂಡ ವಿಧಿಸುವ ಅಧಿಕಾರ, ಜೊತೆಗೆ ನೋಟಿಸ್ ಕೂಡ ಕೊಡಬಹುದು ಅವರು. ಟ್ಯಾಕ್ಸ್ ಅಮೌಂಟ್ ಮತ್ತು ಓನರ್ಶಿಪ್ ಟ್ರಾನ್ಸ್ಫರ್, ಆಮೇಲೆ ಹೊಸ ಲೇಔಟ್ ಅಪ್ರೂವಲ್ ಮಾಡಕ್ಕೆ ಒಬ್ಬರು ಅಧಿಕಾರಿಯನ್ನು ಅಪಾಯಿಂಟ್ ಮಾಡಿರ್ತಾರೆ. ಈ ಅಧಿಕಾರಿಯ ಮೇಲೆ ನೀವೇನಾದ್ರು ಮೇಲ್ಮನವಿ ಸಲ್ಲಿಸಬೇಕಂದ್ರೆ ಒಂದು ಪ್ರಾಧಿಕಾರ ಕೂಡ ನಿಗದಿಪಡಿಸಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಈ ಖಾತಾ ಸಂಬಂಧ ಮೇಲ್ಮನವಿ ಸಲ್ಲಿಸಬೇಕಂದ್ರೆ ಜಿಲ್ಲೆಯ ಯೋಜನಾ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಇದೇ ರೀತಿ ಮಹಾನಗರ ಪಾಲಿಕೆಗಳಲ್ಲಿ ಈ ಖಾತಾ ಸಂಬಂಧ ನೀವು ಮೇಲ್ಮನವಿ ಸಲ್ಲಿಸಬೇಕಂದ್ರೆ ಆ ನಗರ ಪಾಲಿಕೆಯ ಆಯುಕ್ತರನ್ನು ಸಂಪರ್ಕಿಸಬಹುದು. ನೋಟಿಸ್ ಕೊಟ್ಟ ನಂತರವೂ ಯಾರ್ಯಾರು ಟ್ಯಾಕ್ಸ್ ಕಟ್ಟಿರಲ್ವಲ್ಲ ಅವರ ಆಸ್ತಿನ ಜಪ್ತಿ ಮಾಡುವ ಅಧಿಕಾರವು ಕೂಡ ಈ ಸಂಸ್ಥೆಗಳಿಗೆ ನೀಡಲಾಗಿದೆ. ಈ ಡೀಟೇಲ್ಸ್ ಯಾರಿಗಂದ್ರೆ ಅಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಯಾವ ರೂಲ್ಸ್ ಫಾಲೋ ಮಾಡಬೇಕೆಂದು. ದಿನಾಂಕ 1/8/2023 ಒಂದು ಸರ್ಕ್ಯುಲರ್ ಬಂದಿರುತ್ತೆ. ಆ ರೂಲ್ಸ್ ಪ್ರಕಾರ ಯಾವ್ದೇ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ಈ ಆಸ್ತಿ ವೆಬ್ಸೈಟ್ ನಲ್ಲಿ
ಅಪ್ಲೋಡ್ ಮಾಡ್ಬೇಕಾಗತ್ತೆ ಅವರು. ಸಕಾಲ ರೂಲ್ಸ್ ಪ್ರಕಾರ ಅವ್ರದ್ದು ವರ್ಕ್ ಫ್ಲೋ ಇರುತ್ತೆ, ಯಾರಿಂದ ಯಾರಿಗೆ ಕಳಿಸ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು ಅಂತ. ಇದೆಲ್ಲ ವೆರಿಫೈ ಮಾಡಿ 7 ದಿನಗಳ ಒಳಗಡೆ ಈ ಖಾತಾ ರೆಡಿ ಮಾಡಿ ಕೊಡ್ಬೇಕಾಗತ್ತೆ. ಈ ಖಾತಾ ಫಾರ್ಮ್ಗಳಾದ 2, 3, 2A, 3A ಇದಕ್ಕೆಲ್ಲ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಿರ್ತಾರಲ್ಲ ಟ್ಯಾಕ್ಸ್ ನ, ಸೊ ಅಷ್ಟು ಮಾತ್ರ ಕಲೆಕ್ಟ್ ಮಾಡ್ಬೇಕೆಂದು ನಗರ ಸಂಸ್ಥೆಗಳಿಗೆ ಹೇಳಿರುತ್ತಾರೆ. ಈ ಖಾತಾ ಪಡೆಯಲು ಈ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಯಾವ್ದಂದ್ರೆ ಸೇಲ್ ಡೀಡು, ಗಿಫ್ಟ್ ಡೀಡ್ ಇದ್ರೆ ಗಿಫ್ಟ್ ಡೀಡು, ಹಕ್ಕುಪತ್ರಗಳು. ಇದ್ರ ಜೊತೆಗೆ BDA ಅಪ್ರೂವಲ್ ಪ್ಲಾನ್, ಯಾವ್ದಾದ್ರು BDA, BBMP, ನಿಮ್ ಲೇಔಟ್ ನ ಯಾರು ಅಪ್ರೂವಲ್ ಮಾಡಿರ್ತಾರೆ ಅವ್ರ ಕಡೆಯಿಂದ ಒಂದು ಪ್ರಮಾಣ ಪತ್ರ. ಇದರ ಜೊತೆಗೆ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನವರೆಗೂ ಆಸ್ತಿ ತೆರಿಗೆ ಪ್ರಮಾಣ ರಸೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ, ಮಾಲೀಕರ ಗುರುತಿನ ದಾಖಲೆ. ನೀವು ಒಂದು ಆಧಾರ್ ಕಾರ್ಡ್ ತಗೋಬಹುದು. ಸ್ವತ್ತಿನ ಫೋಟೋಗೆ ನೀವು GPS ಫೋಟೋ ತಗೊಳ್ಳಿ. ಬಿ ಖಾತಾ ಕೂಡ ಸೇಮ್ ಡಾಕ್ಯುಮೆಂಟ್ಸ್, ಬಟ್ ಲೇಔಟ್ ಅಪ್ರೂವಲ್ ಪ್ಲಾನ್ ಇರಲ್ಲ ನಮ್ಮ ಹತ್ರ. ಅದಕ್ಕೆ ಏನಂದ್ರೆ ಸೇಲ್ ಡೀಡ್ ಒಂದು, ಹಕ್ಕು ಪ್ರಮಾಣ ಪತ್ರ, ಜೊತೆಗೆ ಏನಾದ್ರು ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ರಿಸಿಪ್ಟ್, EC, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ, ಇದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್. ಈ ಖಾತಾನ ನೀವು ನಿಮ್ ಲೋಕಲ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೋದು, ಇಲ್ಲ ಆನ್ಲೈನ್ ಅಲ್ಲಿ ಕೂಡ ತಗೋಬಹುದು. ಆನ್ಲೈನ್ ಅಲ್ಲಿ ಈಗ ಅಪ್ಲೈ ಮಾಡ್ಬೇಕೆಂದು ಇನ್ನೊಂದು ವಿಡಿಯೋ ಮಾಡಿದೀನಿ, ಇಲ್ಲ ಅಟ್ಯಾಚ್ ಮಾಡಿದೀನಿ, ನೋಡಿ ಅದನ್ನ. ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು ನಿಮ್ ಸ್ಥಳೀಯ ಸಂಸ್ಥೆಗೆ ಸಬ್ಮಿಟ್ ಮಾಡಿದ್ರೆ ಈ ಖಾತಾ ಕೊಡ್ತಾರೆ.